ನಾನು ಅನಿಲ್ ಉಕ್ರಿ ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸಹಾಯಕ ಶಿಕ್ಷಕನಾಗಿ ಈಗ 3 ತಿಂಗಳಿಂದ ನಿವೃತ್ತಿ ಹೊಂದೀನಿ. ಇಲ್ಲಿ ಬಿಜಾಪುರ ಹತ್ರ ತೊರಿ ಗ್ರಾಮದ ಹತ್ರ ನಂದು 3 ಎಕರೆ ಹೊಲ ಇದೆ. ಅದು ಏನು ನಾನು 2 ಬೋರು ಹಾಕಿದ್ರು ಸಹಿತ ಏನಾಯಿತು, ನೀರೆಲ್ಲ ಸಪ್ಪಗೆ ಬಿತ್ತು, ಕುಡಿಲಿಕ್ಕೆ ಇವಾಗ ನೀರಿರಲಿಲ್ಲ. ಅದಕ್ಕೆ ನಾನು ಏನು ಮಾಡಬೇಕಂತ ವಿಚಾರ ಮಾಡ್ತಾ ಇದ್ದಾಗ ಡಾಕ್ಟರ್ ದೇವರಾಜ್ ರೆಡ್ಡಿ ಜಲತಜ್ಞರು ಅವರು ಯೂಟ್ಯೂಬ್ ನೋಡಿ ಅವರು ಸಂಪರ್ಕಿಸಿದಾಗ ಅವರು ಇಲ್ಲಿ ಬೋರ್ ರೀಚಾರ್ಜ್ ಮಾಡ್ಕೊರಿ, ನೀರೆಲ್ಲ ಸಿಹಿ ಬರ್ತಂತ ಹೇಳಿದ್ರೆ. ಆ ಕಾರಣಕ್ಕೆ ನಾನು ಇವತ್ತು ಅವರೆಲ್ಲ ಗುಂಪ್ರಿಯವ್ರು ಬಂದಾರೆ, ಗುರುರಾಜು ಮತ್ತು ಇವರೆಲ್ಲ ಬಂದು ಆ ಬೋರ್ವೆಲ್ ರೀಚಾರ್ಜ್ ಮಾಡಿಸೋದು ಅಲ್ಲೇ ಮಾಡ್ತಾಯಿದ್ದೇವೆ ಸರ್. ಇಳಿಕಲ್ಗೈತಿ ಮ್ಯಾಗ ಒಂದು 10-20 ಎಕರೆ ನೀರೆಲ್ಲ ವೇಸ್ಟಾಗಿ ನಮ್ಮ ಹೊರ ಹೋಗ್ತಿತ್ತಲ್ಲ, ಅದಕ್ಕೆ ನಾನು ವಿಚಾರ ಮಾಡಿದೆ, ಈಗ 10-20 ಎಕರೆ ನೀರೆಲ್ಲ ಅದನ್ನು ನನ್ನ ಭೂಮಿಗೆ ಸರಿಯಾದ ಲಾಭ ಆಗ್ತಂತೇಳಿ ನಾನು ಪೂರಾ ಒಂದು 10-20 ಒಂದು ಮೇಲೆ ನೀರು ಬರ್ತದೆ. ಆ ನೀರೆಲ್ಲ ನನ್ನ ಭೂಮಿಯಲ್ಲಿ ನಂದು ಬೋರ್ವೆಲ್ ರೀಚಾರ್ಜ್ ಮಾಡೋ ಸಂಬಂಧ ಅಲ್ಲಿ ಇಂಗಿಸಾಗ ವಿಚಾರ ಮಾಡಿ ಇದನ್ನು ಇವತ್ತು ಈ ಬೋರ್ವೆಲ್ ರೀಚಾರ್ಜ್ ಮಾಡ್ತಾಯಿದ್ದೀನಿ. ಈಗ ತೊರಿ ಗ್ರಾಮ ಹತ್ರ ಹಲ್ಚಾಪ ರೋಡಿಗೆ ನಂದಿದ್ದು 3 ಎಕರೆ ಹೊಲ ಇದೆ. ನಾನು ಇವತ್ತು ಬೋರ್ವೆಲ್ ರೀಚಾರ್ಜ್ ಮಾಡ್ತಾಯಿದ್ದೀನಿ. ಇದ್ರಿಗೆ ಏನಾದರೂ ಸಂಪರ್ಕ ಬೇಕಾದರೆ, ಈ ವಿಚಾರಕ್ಕೆ ಮಾಹಿತಿ ಬೇಕಾದರೆ ನನ್ನ ನಂಬರ್ಗೆ ನೀವು ಸಂಪರ್ಕಿಸ್ಬೋದು. ನಂದು ಫೋನ್ ನಂಬರು 831-737-8109. ಇನ್ನೊಮ್ಮೆ ಹೇಳ್ತೀನಿ ಫೋನ್ ನಂಬರ್ ನಂದು 831-737-8109. ಯಾವ ದಿವಸ ನೀವು ಯಾವ ಬೇಕಾದ್ರೆ ಕಾಲ್ ಮಾಡಿ, ನಾ ಇದ್ರ ಬಗ್ಗೆ ನಿಮಗೆ ಉತ್ತರ ಕೊಡ್ತೇನೆ ರೀ. ಇದ್ರ ಬಗ್ಗೆ ಮಾಡಿದ್ರೆ ಮಾಹಿತಿ ಕೊಡ್ತೇನೆ ರೀ. ಈಗ ಇಬ್ರು ಹೋಗಿರಲ್ಲಿ, ಇಲ್ಲ ಇಬ್ರು ಹೋಗಿತಾರೆ. ಒಂದಿಬ್ರು ಇಲ್ಲೇ ಇರ್ಬಿಡ್ರಿ. ಅಲ್ಲಿ ಹೋಗಿ ಫುಲ್ ಕಳಿಸ್ಬಿಡ್ರಿ ಜಲ್ಲಲ್ಲೇ. 2 ಗಂಟೆ ಇರಲ್ಲ, ಹೋಗಿ. ಇದು ಮೇಲಿಂದ ಎಷ್ಟು ಎಕರೆ ಬರುತ್ತೆ ರೀ ನೀರಿದು? ಎಲ್ಲ ಇಲ್ಲಸೆ ಬರುತ್ತೆ ನೀರು. ಇಲ್ಲಿಂದ ಬಂದು ಎಲ್ಲ ಇವಾಗ ಗಟ್ರ ಮಾಡ್ಯಾರ. ಇದು ಹಿಂಗೆ ಹೋಗದ? ಎಲ್ಲ ಹಿಂಗೆ ಹೋಗ್ತೈತೆ. ನಿಮ್ದು ಯಾವ ಊರು ರೀ ನಿಮ್ದು? ಯಾವ ಡಿಸ್ಟಿಕ್ಕು? ಬಿಜಾಪುರ ಡಿಸ್ಟಿಕ್. ಇಷ್ಟು ನೀರು ಹೊರಗಡೆ ಹೋಗೋದು ಇವಾಗ.